ತಮಿಳುನಾಡಿನಲ್ಲಿ ವಿಜಯ ಪರ್ವ, ಬಹುಮತದ ಹೊಸ್ತಿಲಲ್ಲಿ ಎಡವಿದ ಟಿವಿಕೆ. ಯಾರ ಜೊತೆ ಕೈ ಜೋಡಿಸ್ತಾರೆ ವಿಜಯ್? ಹೌದು, ತಮಿಳುನಾಡಿನಲ್ಲಿ ರಾಜಕೀಯ ಕೂಸು ತಮಿಳಗ ವೆಟ್ರಿ ಕಳಗಂ ಪಕ್ಷ ಮ್ಯಾಜಿಕ್ ಮಾಡಿದೆ. ರಾಜಕೀಯ ದಿಗ್ಗಜ ಪಕ್ಷಗಳನ್ನೆಲ್ಲ ಧೂಳಿಪಟ ಮಾಡಿದೆ. ನಟ ವಿಜಯ್ ಹುಟ್ಟು ಹಾಕಿದ ತಮಿಳಗ ವೆಟ್ರಿ ಕಳಗಂ ಪಕ್ಷ ಟಿವಿಕೆ 107 ಕ್ಷೇತ್ರಗಳನ್ನ ಗೆದ್ದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿದೆ. 234 ಕ್ಷೇತ್ರಗಳುಳ್ಳ ತಮಿಳುನಾಡಿನಲ್ಲಿ ಯಾವುದೇ ಪಕ್ಷ ಸರ್ಕಾರ ರಚಿಸಬೇಕಾದ್ರೆ 118 ಸೀಟುಗಳನ್ನ ಗೆಲ್ಲಬೇಕು. ಆದ್ರೆ ವಿಜಯ್ ನಾಯಕತ್ವದ ಟಿವಿಕೆ 107 ಸೀಟುಗಳನ್ನ ಮಾತ್ರ ಗೆದ್ದು ಬಹುಮತದ ಹೊಸ್ತಿಲಲ್ಲಿ ಎಡವಿದೆ. ಈಗ ಟಿವಿಕೆ ಸ್ವತಂತ್ರವಾಗಿ ಸರ್ಕಾರ ರಚಿಸಲು ಸಾಧ್ಯವಿಲ್ಲ, ಬೇರೆ ಪಕ್ಷಗಳ ಸಹಾಯ ಪಡೆಯಲೇಬೇಕು. ವಿಜಯ್ ಯಾರ ಸಹಕಾರದಿಂದ ಸರ್ಕಾರ ರಚಿಸುತ್ತಾರೆ ಅನ್ನೋದೇ ಎಲ್ಲರಲ್ಲಿ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಪಕ್ಷೇತರರ ಸಹಾಯ ಪಡೆಯಲು ಪಕ್ಷೇತರರು ಕೂಡ ಗೆದ್ದಿಲ್ಲ. ಉಳಿದಿರುವುದು ಡಿಎಂಕೆ ಮತ್ತು ಎಐಎಡಿಎಂಕೆ. ಇವರ ಪೈಕಿ ಯಾರಾದ್ರೊಬ್ಬರ ಕೈ ಜೋಡಿಸ್ತಾರಾ? ಇಂತ 10 ಹಲವು ಲೆಕ್ಕಾಚಾರಗಳು ಶುರುವಾಗಿದೆ. ಎಂಕೆ ಸ್ಟಾಲಿನ್ಗೆ ಮುಖಭಂಗ. ಹೌದು, ತಮಿಳುನಾಡಿನ ಸಿಎಂ ಆಗಿದ್ದ ಎಂಕೆ ಸ್ಟಾಲಿನ್ಗೆ ಮಾತ್ರ ಭಾರಿ ಮುಖಭಂಗ ಆಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ತಮ್ಮ ಡಿಎಂಕೆ ಪಕ್ಷ ಹೀನಾಯವಾಗಿ ಸೋತಿದ್ದಲ್ಲದೆ ತಾನು ಸ್ಪರ್ಧಿಸಿರುವ ಕೊಳತ್ತೂರು ಕ್ಷೇತ್ರದಲ್ಲೂ ಸೋತಿದ್ದಾರೆ. ದಳಪತಿ ವಿಜಯ್ ಗೆಲುವಿನ ಅಬ್ಬರದ ಮಧ್ಯೆ ಎಐಎಡಿಎಂಕೆ ಕೂಡ ಸೋತು ಸುಣ್ಣವಾಗಿದೆ. ಇನ್ನು ವಿಜಯ್ನ ಗೆಲುವಿಗೆ ಮುಖ್ಯ ಕಾರಣ ಯುವಕರು ಹಾಗೂ ಮಹಿಳೆಯರ ಮನಗೆದ್ದಿದ್ದು. ಇದಿಷ್ಟೇ ಅಲ್ಲ, ಚಿನ್ನ, ಅನ್ನ, ಅಸ್ಮಿತೆಯನ್ನ ಬಂಡವಾಳ ಮಾಡಿಕೊಂಡ ದಳಪತಿ ಚಿನ್ನದ ದರ ದುಬಾರಿಯಾಗಿರುವ ಕಾಲದಲ್ಲಿ ಮದುವೆಯ ಸಂದರ್ಭಕ್ಕೆ 8 ಗ್ರಾಂ ಚಿನ್ನದ ತಾಳಿ ಕೊಡಿಸುವುದಾಗಿ ಘೋಷಿಸಿದ್ರು. ಮಹಿಳೆಯರಿಗೆ ಪ್ರತಿ ತಿಂಗಳು 2500 ರೂಪಾಯಿ, ಸ್ತ್ರೀ ಶಕ್ತಿ ಗುಂಪುಗಳಿಗೆ 5 ಲಕ್ಷ ಸಾಲ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ 25 ಲಕ್ಷ ರೂಪಾಯಿಗಳವರೆಗೆ ಆಧಾರರಹಿತ ಸಾಲ, ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿ, ರೈತರ ಬೆಳೆಗೆ ಕನಿಷ್ಠ ಬೆಲೆ ಕೊಡುವುದಾಗಿ ಭರವಸೆಯನ್ನ ನೀಡಿದ್ರು. ಮತ್ತೊಂದು ಕಡೆ ವಿಜಯ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಮೇರಿಯಮ್ಮ, ಮಾರಿಯಮ್ಮ ಇಬ್ಬರನ್ನು ಪೂಜಿಸುತ್ತೇನೆ ಅಂತ ಹೇಳಿದ್ರು. ಈ ಮಾತು ಎಲ್ಲಾ ಜನಾಂಗದವರನ್ನ ಸೆಳೆಯಿತು. ಸಿನಿಮಾಗಳ ಮೂಲಕ ಈಗಾಗಲೇ ವಿಜಯ್ ಲಕ್ಷಾಂತರ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಜನನಾಯಕನಾಗಿ ಚುನಾವಣಾ ಕಣಕ್ಕಿಳಿದು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಇತಿಹಾಸವನ್ನ ಬರೆದಿದ್ದಾರೆ. ವಿಜಯ್ ಬೆನ್ನಿಗೆ ನಿಂತ ಜೆನ್ಸಿಗಳು. ತಮಿಳುನಾಡಿನಲ್ಲಿ ಬದಲಾವಣೆಯ ಹಾದಿಯನ್ನ ಕಾಯುತ್ತಿದ್ದ ಜೆನ್ಸಿಗಳು ವಿಜಯ್ ಬೆನ್ನಿಗೆ ನಿಂತು ಅವರನ್ನ ಗೆಲ್ಲಿಸಿದ್ದಾರೆ. ಡಿಎಂಕೆ, ಎಐಡಿಎಂಕೆ ಪಕ್ಷಗಳು ವಿಜಯ್ ಅವರ ರಾಜಕೀಯ ಪ್ರವೇಶವನ್ನ ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ. ತಮಿಳುನಾಡಿನ ಮುಖ್ಯವಾಹಿನಿ ಮಾಧ್ಯಮಗಳು ವಿಜಯ್ ಅವರ ರಾಜಕಾರಣಕ್ಕೆ ಮಹತ್ವವನ್ನೇ ಕೊಡಲಿಲ್ಲ. ಇದನ್ನ ಗ್ರಹಿಸಿದ್ದ ವಿಜಯ್ ಸಾಮಾಜಿಕ ಜಾಲತಾಣಗಳನ್ನ ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ಯುವ ಸಮುದಾಯ, ಮಹಿಳಾ ಮತದಾರರನ್ನ ತಲುಪುವಲ್ಲಿ ಚಾಣಾಕ್ಷತನ ತೋರಿದ್ದಾರೆ. ಅಭಿಮಾನಿಗಳು ತಮ್ಮ ಮೇಲಿಟ್ಟಿರುವ ಅಭಿಮಾನವನ್ನ ಮತಗಳನ್ನಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ಯೋಜನೆಯನ್ನ ರೂಪಿಸಿಕೊಂಡಿದ್ದ ವಿಜಯ್ ತಾವೊಬ್ಬ ಚಾಣಕ್ಯ ರಾಜಕಾರಣಿಯೂ ಹೌದು ಎಂಬುದನ್ನ ಸಾಬೀತುಪಡಿಸಿದ್ದಾರೆ. ಡಿಎಂಕೆ ಸೋಲಿಗೆ ಕಾರಣವೇನು? ಡಿಎಂಕೆ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರಗಳಿಂದ ಜನ ಸುಸ್ತಾಗಿದ್ರು. ಇದನ್ನ ಬಂಡವಾಳ ಮಾಡಿಕೊಂಡಿದ್ದ ಟಿವಿಕೆ ತಾನು ಅಧಿಕಾರಕ್ಕೆ ಬಂದ್ರೆ ಪ್ರಾಮಾಣಿಕ ಆಡಳಿತ ನೀಡುವ ಮಾತು ಕೊಟ್ಟಿದೆ. ತಮಿಳಗರ ಪ್ರಾದೇಶಿಕ ಅಸ್ಮಿತೆಯನ್ನ ಬಿಟ್ಟುಕೊಡದ ವಿಜಯ್ ಒಂದು ದೇಶ ಒಂದು ಮತ, ಜನಸಂಖ್ಯೆ ಆಧಾರಿತ ಮತಕ್ಷೇತ್ರ ವಿಂಗಡಣೆಯನ್ನ ಪ್ರಬಲವಾಗಿ ವಿರೋಧಿಸಿದ್ರು. ಈ ಎಲ್ಲಾ ಭರವಸೆಗಳು ತಮಿಳಿಗರನ್ನ ಸೆಳೆದಿದ್ವು. ಅದಕ್ಕಾಗಿಯೇ ವಿಜಯ್ ಅವರನ್ನ ಕೈ ಹಿಡಿದಿರುವ ಮತದಾರರು ಇನ್ನಿಲ್ಲದ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಆದ್ರೆ ಈಗ ವಿಜಯ್ ಮುಂದೆ ಇರುವುದು ಬಹುಮತದ ಸವಾಲು. ಈ ಸವಾಲನ್ನ ಹೇಗೆ ಎದುರಿಸುತ್ತಾರೆ ಅನ್ನೋದು ಎಲ್ಲರಲ್ಲಿ ಕೂಡ ಕುತೂಹಲ ಕೆರಳಿಸಿದೆ.